ಹಾಗೆ ಮುಂದೆ ಸಾಗ್ತಾ ಒಳ್ಳೆಯ ಗಾಳೀಲಿ ಉಸಿರಾಡ್ತಾ ಮನಸ್ಸನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಪ್ರಕೃತಿನ ನೋಡಿಕೊಂಡು ಮುಂದೆ ಸಾಗ್ತಾ ಇದ್ವಿ. ನಮ್ಮ ಬಾಯ್ಸು ಜೋಶಲ್ಲಿ ಅದು ಯಾರೋ ಟೆಲಿಫೋನ್ ಗೆಳತಿ ಅಂತ ನೆನೆಸ್ಕೊಂಡು ಹಾಡು ಹೇಳ್ತಾಯಿದ್ರು, ಕೇಳಿಸ್ಕೊಳ್ಳಿ ನೀವೇ. ಟೆಲಿಫೋನ್ ಗೆಳತಿ, ಟೆಲಿಫೋನ್ ಗೆಳತಿ, ಕಳ್ಳನ ಕಟ್ಟೆ ನಾಗಮಲೆಗೆ ದಾರಿ ಅಂತ ಇರೋ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ನಾಗಮಲೆ ಇಲ್ಸ್ ತುಂಬಾ ಹತ್ರ. ಬಟ್ ನಾವು ಇಲ್ಲಿಂದ ಏನು ನೋಡ್ತೀವಿ ಅಂದರೆ ಸ್ವರ್ಗ ನೋಡ್ತೀವಿ ಇಲ್ಲಿಂದ ನೆಟ್ಕೊಂಡು ಹೋಗ್ಬೇಕಾದ್ರೆ. ನೀವೇ ನೋಡಿ ಒಂದ್ಸತಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಒಳ್ಳೆ ವ್ಯೂ ಕಾಣಿಸುತ್ತೆ ಇಲ್ಲಿಂದ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ. ಮನಸ್ಸು ಎಷ್ಟು ಕ್ಲೀನಾಗಿರುತ್ತೆ ಇಲ್ಲಿಂದ ನೋಡ್ತಾ ಇದ್ರೆ ಅಂದರೆ ಬೇರೆ ಯಾವ ಯೋಚನೆನೂ ಕೂಡ ಬರಲ್ಲ ಮನಸ್ಸಿಗೆ. ಅದಕ್ಕೆ ನಾನು ಜಾಸ್ತಿ ಟ್ರಕ್ಗಳು ಮಾಡೋದು. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ನೆಮ್ಮದಿಯಾಗಿರುತ್ತೆ, ಯಾವುದೇ ಯೋಚನೆ ಇಲ್ಲ, ಯಾವುದೇ ತೊಂದರೆ ಇಲ್ಲ, ಏನೂ ಇಲ್ಲ, ನೆಮ್ಮದಿಯಾಗಿ ನಾನು ಮತ್ತು ಪ್ರಕೃತಿ ಅಷ್ಟೇ. ಪ್ರಕೃತಿ ಅಂದರೆ ನೇಚರ್, ಮತ್ತು ಯಾವುದೋ ಒಂದು ಹುಡುಗಿ ಅಂತ ಅನ್ಕೋಬೇಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೇಚರು. ನೆಮ್ಮದಿ ಅಂದರೆ ಇದು. ಈ ನೆಮ್ಮದಿ ಎಲ್ರಿಗೂ ಕೂಡ ಸಿಗಲ್ಲ. ಈ ಥರ ಟ್ರಾವೆಲ್ ಮಾಡಿದ್ರೆ ಮಾತ್ರ ಈ ಥರ ನೆಮ್ಮದಿ ಸಿಗೋದು. ಸೊ ಕೀಪ್ ಟ್ರಾವೆಲಿಂಗ್ ಅಂತ ಹೇಳ್ತಾ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರಿ. ನೆಮ್ಮದಿಯಾಗಿ ಮನಸ್ಸಿಂದ ನೋಡಿ ಪ್ರಕೃತಿನ. ಪ್ರಕೃತಿಲಿ ದೇವ್ರು ಕೂಡ ಕಾಣಿಸುತ್ತೆ ಮನಸ್ಸಿಂದ ನೋಡಿದ್ರೆ. ಇಲ್ಲಿಂದ ಒಂದು ಸ್ವಲ್ಪನೇ ಹತ್ರ ನಾಗಮಲೆ ಹಿಲ್ಸ್ಗೆ. ಇಲ್ಲಿ ನಾವು ನಮ್ಮ ಶೂಗಳು ಮತ್ತು ಚಪ್ಪಲಿಗಳನ್ನ ಬಿಟ್ಟು ಈ ಪೂಜಾ ಸಾಮಗ್ರಿಗಳನ್ನ ತಗೊಂಡು ಕಾಲು ಕೈಗಳನ್ನ ತೊಳ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಕರ್ಪೂರ ಹಚ್ಚಿ ಮುಂದೆ ಸಾಗಬೇಕು. ಇಲ್ಲಿ ಕೈ ತೊಳೆಯೋಕ್ಕೆ, ಕಾಲು ತೊಳೆಯೋಕ್ಕೆ, ಫ್ರೆಶ್ ಅಪ್ ಆಗೋದಕ್ಕೆ ಅಂತಲೇ ಒಂದು ಒಳ್ಳೆ ಹಳೇ ಕಾಲದ ಬಾವಿ ಇದೆ ನೋಡಿ. ಹಾಯ್ ಫ್ರೆಂಡ್ಸ್. ಏ ಲೂಸ್ ಬೇಡ ಇನ್ನ ಬಿಟ್ಟಿದ್ದೀನಲ್ಲ ವಿಕಾಸ್ ಬ್ರೋ ಹೇಳಿ. ಚಿಲ್ಲಾಗಿದೆ, ಕೋಲ್ಡ್ ತರ ಫುಲ್ ನೀರು. ಒಳ್ಳೆ ಹಳೆಕಾಲ ಸಿಸ್ಟಮ್ ತರ ನೀರನ್ನ ಹಾಕಿ ಎತ್ತಿ ಮಕ ತೊಳಿತಾ ಇದೀವಿ. ಇದು ತಾಳಬೆಟ್ಟ. ಇಲ್ಲಿಂದ ಇನ್ನೊಂದು ಬೆಟ್ಟ ಹತ್ತಿದ್ರೆ ನಾಗಮಲೆಗೆ ತಲುಪ್ತೀರಿ. ಇಲ್ಲಿ ಗಣಪತಿ ಕಟ್ಟೆ ಐತೆ. ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ನೋಡಿ. ಅವನು ಬಿಟ್ರೆ ಹೋಯ್ತು. ಏ ಯಾಯಪ್ಪ ನೀನು ಬಿಡೋ, ಜೋರಾಗಿ ಬಿಡು. ಎಳಿತಾ ಇದ್ದೀರಿ ಎಲ್ಲ ನನ್ನ ಕೈಲೇ ಮಾಡ್ತಾರೆ ಫ್ರೆಂಡ್ಸ್. ಏನು ಇಲ್ಲ, ಲೂಸ್ ಅಂತಾರೆ. ಅವ್ನು ಫುಲ್ ಬಕೆಟ್ ಹಾಕಬೇಕು, ಅರ್ಧ ಬಕೆಟ್ ಹಾಕ್ತಾನೆ. ಕೈ ತೊಳ್ಕೊಳ್ಳೋದು. ನೀನು ತೊಳ್ಕೊಂಬಿಡು. ಅಲ್ಲ ತೊಳಿತಾನೆ. ಮಳೆ ಕಾಯ್ತಾ ನಿಂದು. ಏನು ಬೋನ್ ಕಾಸು ಕೊಟ್ಟ ಅಜ್ಜಿಗೆ. ಇಲ್ಲಾಗಿದೆ ಬ್ರೋ. ಬಿಸಿನೀರಿಗಿಂತ ತಣ್ಣೀರು ಎಷ್ಟು ಫೀಲ್ ಆಗುತ್ತೆ ಅಂದಿದ್ರೆ ಬೋನ್ ನನಗೆ ಮಿತಿನ್ ಬ್ರೋ ಒಂದು ನಿಮಿಷ ನಾನು ಹೇಳ್ತೀನಿ ಬನ್ನಿ. ಇದು ವಿಡಿಯೋ ಮಾಡಿರಿ. ನಾನು ಹೇಳ್ತೀನಿ, ನಾನು ಜೀವನದಲ್ಲಿ ಹೇಳಿಲ್ಲ ಈ ಥರ ಬಾವಿನ. ಕೈ ಬಿಡ ಸೆಂಟ್ರ್ ಇದನ್ನ ಮಾತಾಡಿ. ಒಂದು ಸುಟ್ಟು ಹಿಡ್ಕೊ. ಅದು ಹಿಡ್ಕೊ ಬ್ರೋ, ಫುಲ್ ಅವ್ರು ಬಿಡ್ತಾರೆ ಬಕೆಟ್. ಅದು ಬಿಟ್ಬಿಡು. ಕಾಲು ಹುಷಾರು. ಓಕೆ, ನನಗೆ ಗೊತ್ತಿಲ್ಲ, ನಾನು ಅದೇ ಹಿಡ್ಕೊಂಡಿದ್ದೆ. ನನಗೆ ಗೊತ್ತಾ, ಇವಾಗ ಸುಮ್ಮನೆ ಹೇಳಿದ್ರೆ ಬರುತ್ತೆ ಅಷ್ಟೇ. ಸರಿ ಬಾ ಬ್ರೋ. ಲೈಫಲ್ಲಿ ಫಸ್ಟ್ ಟೈಮ್ ಬಾವಿಯಿಂದ ನೀರು ಹಿಡಿತಾರೆ ನಾನು ನೋಡಿ. ಫುಲ್ ತುಂಬಿಸಿದೀವಿ ಈ ಸರಿ. ಬಾಹುಬಲಿ ಫೀಲಲ್ಲಿ ಹಿಡಿದಿದ್ದೀರ ಬ್ರೋ ಒಂದು ಬಕೆಟ್. ಲೂಸ್ ಬಿಡು. It's a crazy feeling.
ಎಲ್ಲಾದ್ರಲ್ಲೂ ಬತ್ತಿಲ್ಲ ತಲೆ ಮೇಲೆ ಉಯ್ದು ಬಿಡು ಬ್ರೋ ಹಂಗೆ ಹೇಳ್ತೀನಿ ಹೇಯ್ ಚೆನ್ನಾಗಿದೆ ತಣ್ಣಕ್ಕಿದೆ. ಮಗ ಹೇಳು ಪರವಾಗಿಲ್ಲ, ಅದು ಕ್ರೇಜ್ ಮಾಡಿಸ್ಬಿಟ್ಟಿದ್ದೀನಿ ನಾನು ನಿಂಗೆ. ಕಾಣ್ಬೇಕಾ ಮಾಡಿ ಇವಾಗ. ವಾವ್ ಬ್ಯೂಟಿಫುಲ್ ಅಲ್ವಾ? ಬಿಟ್ರೆ ಇದೇ ತಣ್ಣೀರು ನೀರು ಸ್ನಾನ ಮಾಡ್ಬಿಡೋಣ ಅಂತ ಅನ್ಕೊಂಡು. ಸೀರಿಯಸ್ ಆಗಿ ಇರೋ ಬಿಸಿಗೋ ಅಲ್ಲಿ ತಣ್ಣಗೋ ಚಿಲ್ಲರಲ್ಲಿ ಇದೀವಿ. ಸಖತ್ತಾಗಿದೆ ಫೀಲಿಂಗ್ ಮಾತ್ರ. ಏ ಫುಲ್ ದಾರ ಎತ್ಕೊಳ್ಳಿ ಬ್ರೋ. ಎಷ್ಟು ಟೈಮು? 12 ಗಂಟೆ. 12 ಗಂಟೆ ನೀವು ಕುತ್ಕೊಂಡು 12 ಗಂಟೆ ಅರ್ಧ ಗಂಟೆ ಅಂತೀಯ ತಿರ್ಗಾ ಇವಾಗ ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಮಾಡ್ತೀವಿ, ಆರಾಮಾಗಿ ಟೈಮ್ ಮತ್ತು 12 ಗಂಟೆ ಆಗಿದ್ದು ಆರಾಮಾಗಿ ಹೋಗೋಣ. ಇವಾಗ ಆರಾಮಾಗಿ ಹೋಗೋಣ. ಸರಿ ನಮಸ್ಕಾರ ಮಾಡ್ಕೊಳ್ಳಿ. ಬೇರೆ ಹೇಳಿದ್ರು ಅವರು ಹೋಗಿ ಮಾಡ್ತೀನಿ. ಆನುಮಲೆ, ಜೇನುಮಲೆ, ಗುಂಜಿಮಲೆ, ಗರುಗುಂಜಿಮಲೆ 77 ಮಲೆಯಲ್ಲಿ ನಾಟ್ಯ ಆಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಗುಗೆ ಅಂದ್ರಪ್ಪ. ಉಗೆ ಉಗೆ ಗಣಪತಿ ದರ್ಶನ ಆಯ್ತು. ಈಗ ಶನೇಶ್ ಸ್ವಾಮಿಯ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿಂದ ಸ್ವಲ್ಪ ಹತ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ, ಬಟ್ ಇಲ್ಲಿ ತನಕನೇ ಬಂದುಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಹತ್ತಿಬಿಟ್ರೆ ನಮಗೆ ನಾಗಮಲೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನೋಡಿ, ಇದೇ ನಾಗಮಲೆಯ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿರ್ಬೋದು, ಆದರೆ ಮಹದೇಶ್ವರ ಸ್ವಾಮಿಯ ಶಕ್ತಿ ಅಪಾರವಾದದ್ದು. ನೀವೇನಾದರೂ ಈ ಮಹದೇಶ್ವರ ಬೆಟ್ಟಕ್ಕೇನಾದರೂ ಬಂದರೆ ಒಂದು ಸತಿ ನಾಗಮಲೆ ಹಿಲ್ಸ್ನ ಬಂದು ಹೋಗಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಕೂಡ ಸಾಲಲ್ಲ. ಚಿಕ್ಕ ಹುಡುಗ ಬೆಟ್ಟ
ನೋಡು ಚಿಕ್ಕ ಮಗುನು ಕರ್ಕೊಂಡು ಬಂದಿದ್ದಾರೆ. Power on. Bluetooth mode. Your device is ready to pair. ಅಂತ ಗೊತ್ತಾ, ಕನ್ನಡಾಂಬೆ ನಮ್ಮ ಹುಟ್ಟೂರು, ಆದರೆ ಹೊಟ್ಟೆಪಾಡಿಗಾಗಿ ನಿಜ ನಿಜ ಸರ್, ಅಷ್ಟೇ. ಅದು ಆ ಭಾಷೆಯ ಬಗ್ಗೆ ಇರುವಂತಹ ಎಂತ ಗೌರವ, ಆ ಪ್ರೀತಿ ಅಲ್ಲೆಲ್ಲ ಹೋಗಲ್ಲ. ಹೆಂಗ್ ಗೊತ್ತಾ, ಬಾಂಬೆಲಿ ಯಾರಾದ್ರೂ, ನಾವು ಬಂದ್ಬಿಟ್ಟು ಮ್ಯಾಂಗ್ಳೂರ್, ತುಳು, ಆ ತುಳು ಮಾತನಾಡುವವರು ಇರಲಿ ಅಥವಾ ಕನ್ನಡ ಮಾತನಾಡೋದು, ಈ ಕಿವಿ ನೆಟ್ಟಾಗಿ ಆಗ್ತದೆ ಅಂದರೆ ಖುಷಿ ಆಗ್ತದೆ ಒಂಥರ. ಆ ನಮ್ಮವರು ಎಂಬ ಭಾವನೆ ಬರ್ತದೆ. ಅಂದ್ರೆ ಬಾಂಬೆ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಕ್ರೌಡ್ ಇರ್ತದೆ. ಅದ್ರ ಜೊತೆ ಒಂದು ಕನ್ನಡ ಶಬ್ದ ಆಗ್ಲಿ, ತುಳು ಶಬ್ದ ಆಗ್ಲಿ, ಅವರು ನಮ್ಮವರು ಬಾರು ಅಂತ ಒಂದು ಆಟೋಮೆಟಿಕ್ಲಿ ಭಾವನೆ ಬಂದ್ಬಿಡುತ್ತೆ. ಹೌದೌದು, ಕನ್ನಡದವರು ಅಂದ್ರೆ ಸಹ ನಮ್ಮವರು, ನಮ್ಮ ಮನೆಯವರು ಅಂತ ನಮ್ಗೆ ಕನ್ನಡ. ನಾನು ತುಳು ಅಂತ ಹೇಳಿದ್ರೆ ನನಗೆ ಫಸ್ಟ್ ನೆನಪಾಗಿದ್ದು ದೈವ, ಕೋಲ ನೋಡ್ಬೇಕನ್ನೋದು ತುಂಬಾ ಆಸೆ. ನಮ್ಮ ಮನೆಯಲ್ಲಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಇದೆ, ನಮ್ಮ ಮನೆಯಲ್ಲೂ ಆಗ್ತದೆ. ಹೌದಾ? ದೇವಾರಾಧನೆ ಮಾಡಿ, ನಾನು ದೇವರು ತುಂಬಾ ಭಕ್ತ, ಪೂಜೆ ಮಾಡುವ. ಬಾಂಬೆಯಿಂದ ಬಂದಿದ್ದೀವಿ ಅಂತ ಅಂದ್ರೆ ಅಲ್ವಾ? ನಾವು ಇಲ್ಲಿರೋರೆ ಇಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀವಿ ಇಲ್ಲಿ, ಮತ್ತೆ ಫಸ್ಟ್ ಟೈಮ್ ಬಂದಿರೋದು ನಾವು. ಮತ್ತೆ ನಾನು ಬಂದ್ಬಿಟ್ಟು ದೇವಾಡಿಗ ಅಂತ. ನಮಗೆ ಈಗ ಸೌತ್ ಅಲ್ಲಿ ನೀವು ಬಂದ್ರೆ, ಅಂದ್ರೆ ಮ್ಯಾಂಗ್ಳೂರ್ ಆಯ್ತು ಬಂದ್ರೆ, ನಮ್ಗೆ ದೇವಸ್ಥಾನ ಜೀಟಿಗೆ ಇರುವಂತದ್ದಾಗಲಿ ಅದು ಇದೆ. ಈ ಮಹಾಲಿಂಗೇಶ್ವರ ದೇವಸ್ಥಾನ ಎಳತ್ತೂರು ಅಂತ ಇದೆ, ಅದ್ರ ಮುಲ್ಕಿ ಕಿನ್ನಿಗೋಳಿ ಪಕ್ಕದಲ್ಲಿ ಕಟೀಲು ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿಂದ ಒಂದು 7 ಕಿಲೋಮೀಟರ್ ಮಹಾಲಿಂಗೇಶ್ವರ ಟೆಂಪಲ್, ಅಲ್ಲೇ ಕೆಲಸ ನಮ್ಗೆ. ಹೌದಾ? ದೇವರ ಮೊದಲು ಬಾಲ್ಯದಿಂದಲೂ ದೇವರ ಜೊತೆ ಸ್ವಲ್ಪ ಸಮೀಪದ ಒಡನಾಟ, ಮತ್ತೆ ದೇವ್ರು ಬೇಕಲ್ಲ. ಹೌದು, ದೇವರಿದ್ದಾರೆ, ನಂಬ್ಕೊಂಡವರಿಗೆ ಎಲ್ಲರೂ ಇದ್ದಾರೆ, ನಂಬದವರಿಗೆ ಯಾರು ಇಲ್ಲ. ಅಷ್ಟೇ, ಒನ್ ವರ್ಡ್, ನಂಬಿದ್ರೆ ದೇವರಿದ್ದಾರೆ, ನಂಬದಿದ್ರೆ ದೇವರಿಲ್ಲ. ಹೌದು, ನಂಬಿಕೆನೇ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇರಬೇಕು, ನನ್ಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಹೌದು ಸರ್, ಅದೇ ಜೀವನ. ಸರ್, ನಿಮ್ಗೆ ನಾಗಮಲೆಗೆ ಬರಬೇಕು ಅಂತ ಯಾರು ಹೇಳಿದ್ರು? ಇವರು ನನ್ನ ಫ್ರೆಂಡ್. ಈಗ ಅನ್ಫಾರ್ಚುನೇಟ್ ಅವರು ಫೀವರ್, ಜ್ವರ ಬರ್ತಾ ಇದೆ. ನನಗೆ ಸದ್ಯ ಹೇಳೋದಾದ್ರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ಇದೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಆದ್ರೆ ಅದೇ ನಾನೇ ಮೊದಲು ಬಂದದ್ದು, ಅದಕ್ಕೋಸ್ಕರ ತುಂಬಾ ಖುಷಿ. ಇಷ್ಟು ಈಗ ಹಿಂದೆ ತಿರುಗಿ ನೋಡಿದರೆ ಹೆಮ್ಮೆ ಆಗ್ತದೆ, ದುಃಖ ಬರ್ತದೆ. ಒಂದು ಅಲ್ಲ ಅಲ್ಲಿಂದ ಅಂತ. ನಾವು ಈಗ ನೋಡಿ ಬಾಂಬೆಲಿ ಇದ್ರು ಒಂದು ಕಿಲೋಮೀಟರ್ ಇದ್ರು ಆಟೋ ಹಿಡ್ಕೊಂಡು ಗಾಡಿ ಹಿಡ್ಕೊಂಡು ಹೋಗ್ತೀವಿ. ಅರೆ ಯಾರು ಮಾರ, ನಾವು ಅಷ್ಟೇ ಬೆಂಗಳೂರಲ್ಲಿ ಯಾರು ಅಲ್ಲಿಂದ ಇಲ್ಲಿ ಇದ್ದು ಇಷ್ಟು ಅಂದ್ರೆ ಇದು ದೇವರ ಪವರ್. ಕರ್ಸ್ಕೋಬೇಕಂತಾನೆ ನೋಡಿ, ಯಾವುದೇ ಒಂದು ವಿಷಯ
ನಿರ್ದಿಷ್ಟವಾದ ದಿನ ಇರ್ತದೆ, ಸಮಯಗಳಿಗೆ ಕೂಡಿ ಬರಬೇಕು. ಈಗ ಬರ್ಬೇಕಂದ್ರೆ ಬರ್ಲಿಕ್ಕಾಗಲ್ಲ. ಇದು ಇಮ್ಮಿಡಿಯೇಟ್ ಆಗಿ ಅಂದ್ರೆ ಹೀಗೆ ಒಂದು ಮಾಡಿ ಆಗಿರುವಂತ ಪ್ಲಾನ್. ನಮಗೂ ಗೊತ್ತಿರಲಿಲ್ಲ ಅಲ್ಲಿಂದ ಇಲ್ಲಿ ಬರಬೇಕು. ಇವ್ರು ಸಿಂಪಲ್ ಆಗಿ ಹೇಳಿದ್ರು. ಮತ್ತೆ ಒಂದು ಹಠ ಹಿಡಿದ್ವಿ, ನಡೆಯುವ ಅಂತಂದ್ರೆ ಈಗ ನೆಕ್ಸ್ಟ್ ಟೈಮ್ ಕೇಳಿದ್ರೆ ನಾನು ನಡೆದ ಅಷ್ಟು ಇದು ಗೊತ್ತಿರ್ಲಿಲ್ಲ. ಆದ್ರೆ ದೇವರು ಕರ್ಕೊಂಡು ಬಂದಾಗ ಅದು ಮುಟ್ಟ ಬರುವಾಗ ಹತ್ರ ಬರುವಾಗ ಗಂಟನಾದ ಮತ್ತು ಖುಷಿ ಆಯ್ತು. ಬರುವ ರೀಸೆಂಟ್ಲಿ ನಾನೊಂದು ಲೋನಾವಾಲದೊಂದು ದೇವಿ ಟೆಂಪಲ್ಗೆ ಹೋಗಿದ್ದೆ. ಅಲ್ಲೂ ಇದೇ ರೀತಿ ಬಂಡೆ ಅದು ದೇವರು ಎಲ್ಲರೂ ನಾವು ಸ್ವಲ್ಪ ದೇವರಿಗೆ ಹತ್ತಿರದವ, ದೇವರನ್ನು ನಂಬುವವ, ದೇವರ ಮೇಲೆ ತುಂಬಾ ಭಯ ಇದೆ, ಭಕ್ತಿನೂ ಇದೆ, ಎರಡೂ ಇರಬೇಕು. ಭಯ ಇದ್ದು ಭಕ್ತಿ ಇಲ್ಲದಿದ್ರೆ ಅಥವಾ ಭಕ್ತಿ ಇದ್ರು ಭಯ ಇಲ್ಲದಿದ್ರೆ ಅದು ಪ್ರಯೋಜನ ಇಲ್ಲ. ನಾವು ಎಷ್ಟೇ ಒಂದು ಆಡಂಬರದಲ್ಲಿ ಮಾಡಲಿ ತೋರ್ಪಾಡಿ ಬೇಡ, ಅದು ಅಂತರಾಳದಿಂದ ಬರಬೇಕು. ಅಂತರಾಳದಿಂದ ಬಂದ್ರೇನೆ ಅದು ಭಕ್ತಿ. ಅಂತರಾಳದಿಂದ ಬರದೆ ಇಲ್ಲಿ ಬಂದು ಒಂದು ಸೆಲ್ಫಿ ಇಟ್ಕೊಂಡು ಹೋದ್ರೆ ಭಕ್ತಿ ಅಲ್ಲ. ನಾವು ಈಗ ಒಂದೇ ಒಂದು ಫೋಟೋ ತೆಗಿಲಿಲ್ಲ. ನಮ್ದು ಏನಿದೆ ನೋಡಿ, ನಿರ್ದಿಷ್ಟವಾದ ಏನು ಗುರಿ ಇದೆ, ದೇವರ ದರ್ಶನ. ನೀವೀಗ ಬಂದ್ವಿ ಅಲ್ಲ, ನೀವು ಇಲ್ಲಿ ಬರುವಾಗಲೂ ಸಿಕ್ತು ತುಂಬಾ ಮಂದಿ. ಎಲ್ಲಿಂದ ಬಂದ್ರು? ನಾವು ಅಲ್ಲಿಂದ ಬರ್ತಾ ಇದ್ದೀನಿ. ಕಾಲೆಲ್ಲ ನೋಡಿದ್ರು ಅವರು, ಅದು ಬರೇ ಕಾಲದಲ್ಲಿ ಬಂದಿದ್ದೀರಾ ಅಂತ. ನೀವು ಎಲ್ಲಿ ಕಡೆ, ಯಾವ ಕಡೆ? ಇಲ್ಲಿ ಬೆಂಗಳೂರು. ನೋಡ ಇನ್ನು ಯಾವ ಚಾನೆಲ್ ನಿಮ್ದು? ಮೌರ್ಯಾದಿ ಪ್ರವಾಸಿಗ ಅಂತ. ಸಬ್ಸ್ಕ್ರೈಬ್ ಮಾಡಿ ಸರ್. ಡೆಫಿನೆಟ್ಲಿ ಆಗ್ಲಿ. ನಿಮ್ಮ ಚಾನೆಲ್ಗೂ ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ, ಇನ್ನಷ್ಟು ನಿಮ್ಮ ಚಾನಲ್ನ ಹೆಸರು ಬೆಳಗಲಿ. ಬರುವ ವರ್ಷ ಇದೇ ಹೊತ್ತಿಗೆ ನಾನು ಆಡಿದಂಥ ಮಾತು ಒಬ್ರು ಸಿಕ್ಕಿದ್ರು, ಹೇಳಿದ್ರು ನನ್ನ ಸಬ್ಸ್ಕ್ರೈಬರ್ ಡಬಲ್ ಅಲ್ಲ ಟ್ರಿಪಲ್ ಆಯ್ತು ಅಂತ. ಹೌದು ಸರ್. ಅಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನನ್ನ ಹೆಸರು ಹರೀಶ್ ಅಂತ. ಶಿವ ಇದೆ ನೋಡಿ ಎಲ್ಲರೂ. ಹರಿನೂ ಇದ್ದಾನೆ, ಈಶಾನ್ ಇದೆ. ಮತ್ತೆ ಮಾದಪ್ಪ ತಪ್ಪಿಸ್ಕೊಂತಿರ್ಬೇಕಾದ್ರೆ ಹಾವೇನ್ ಮಾಡ್ತು ಗೊತ್ತಿಲ್ದಿರ ಬಂದು ಅವ್ರಿಗೆ ನೆರಳಾಯ್ತು. ನೆರಳಾಗಿದ ತಕ್ಷಣ ಮಾದಪ್ಪನ ಕೋಪ ಬಂದು ಆಗ ಅದನ್ನ ಹಾಕೊಂಡು ತುಳಿದು ಬಿಟ್ಟಿದ್ದಾರೆ. ನನ್ಗಿಂತ ಹೈಟ್ ಹೋಗ್ಬಿಟ್ಟಿದ್ಯಾ ಅಂತ. ಸೊ ಇದೇ ಹೈಟ್ ಇದೆ, ಇದು ಕಮ್ಮಿ ಇದೆ. ಓ ಬಾಯ್ ಕಡೆ ಇದು ಹಾವಂತನಾ? ಈ ಕಲ್ಲು ಬಂದು ಶಿವಲಿಂಗ, ಇದು ಬಂದು ಹಾವು ಎಡೆ ಎತ್ಕೊಂಡು ನಿಂತಿರೋದು. ಇದೇ ನಾಗಮಲೆ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಎಡೆ ತರ ಅಲ್ವಾ? ತಲೆ ಕೊಡು, ಎರಡಕ್ಕೂ ತಲೆ ಕೊಡು. ಇದೆರಡಕ್ಕೂ ತಲೆ ಕೊಡಿ. ಎಲ್ಲ ಬೇಡ್ಕೊಳ್ಳಿ, ಒಳ್ಳೇದಾಗ್ಲಿ, ಕೆಟ್ಟದೆಲ್ಲ ಹೋಗ್ಲಿ, ಒಳ್ಳೇದೆಲ್ಲ ಬರಲಿ ಅಂತ. ವರ್ಷ ಎಲ್ಲ ಹೊಸದಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಪ್ಪ ಇವತ್ತು. ಹಾಂ ಬನ್ನಿ ಬ್ರೋ. ಸಾಕಾ? ಇದೆ ನಿಧಾನ. ಬನ್ನಿ ಇಲ್ಲೇ ಬರ್ತಾ ಇರೋದು ಬ್ರೋ? ಇಲ್ಲ, ಬರ್ತಾ ಇದ್ದೀವಿ. ನಮ್ದಿಲ್ಲ. ಯಾವ ಊರು ಬ್ರೋ ನಿಮ್ಮದು? ನೈಸ್. ನಮ್ಮದು ಬೆಂಗಳೂರು. ನಮ್ದಿದೆ ಫಸ್ಟ್ ಟೈಮು. ಸೊ ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ. ಬೈಕಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ರಿ ಬೈಕ್ನ? ಕೆಳಗಡೆ ಅಲ್ಲೇ ಸ್ಟಾಪ್ ಮಾಡಿದ್ರು. ಓಕೆ. ನೈಸ್. ನಿಮ್ದು ಇದೆ ಫಸ್ಟ್ ಟೈಮ್ ಬ್ರೋ. ನಮ್ಮ ಫ್ರೆಂಡ್ ವಿಕಾಸ್ ಅವರಿಂದ ಗೊತ್ತಾಗಿ ನಮ್ಗೆ ಬಂದಿರೋದು, ಇಲ್ಲಾಂದ್ರೆ ನಮ್ಗೆ ಗೊತ್ತೇ ಆಗ್ತಿಲ್ಲ. ಸುತ್ತಮುತ್ತ ಇನ್ನೂ ಪ್ಲೇಸ್ಗಳಿವೆ, ಇನ್ನೂ ಚೆನ್ನಾಗಿದೆ. ನಾಗಮಲೆ ಅಂತ ಐತೆ, ಆ ಕಡೆ ಮೈಲ್ಬೆಟ್ಟ ಅಂತ ಐತೆ. ಮೈಲ್ಬೆಟ್ಟ ಚೆನ್ನಾಗಿದೆ. ಇವತ್ತೇ ಕವರ್ ಮಾಡ್ಬೋದು ಅದನ್ನೆಲ್ಲ? ನೈಟೆಲ್ಲ ಅದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಫುಲ್ ಎಲ್ಲ ಸುತ್ತಮುತ್ತ ಫಾರೆಸ್ಟ್ ಎಲ್ಲ, ಅದರಿಂದ ಕಂಟೆಂಟ್ ಮಾಡಿ ಅದು ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಲ್ಲಿಗೆ. ಒನ್ ಟೈಮ್ ಆಲ್ಟಿದ್ದು ಬರ್ಬೋದು. ಹೌದಾ? ಹೌದು. ಓಕೆ. ಚೆನ್ನಾಗಿದೆ ಅಲ್ಲ? ಪಕ್ಕ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀವಿ. ಓಕೆ ಬ್ರೋ, ಥ್ಯಾಂಕ್ಸ್. ನೈಸ್ ಟು ಮೀಟ್ ಯು. ಎಲ್ಲ ಒಟ್ಟಿಗೆ ಹೋಗೋಣ. ಹಾಂ.
ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಚಾನಲ್ಗೆ, ಒಳ್ಳೇದಾಗಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ನಾವು ಬೇಕಾದ್ರೆ ನೀರು ಬಾಟ್ಲಿ ಹಿಡ್ಕೊ, ನಮ್ಮ ಬೇಡ ಹಿಡ್ಕೊ, ಅಲ್ಲೋಗಿ ನೀರು ಕೊಡ್ತಾನೆ, ಅದು ಕೊಡೋದು. ಪಾಪ ಅವನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಬಿಟ್ಟು ಅವನು ಚೆಕ್ ಮಾಡಿ. ಹೌದಾ? ಏನು ಕಾಲು ಹಿಡಿತೀಯ ಹುಡುಗಿರ್ತಾರ? ಸೆಂಟ್ರಿಗೆ ತಗೊಂಡ್ಬಂದ್ರು ಕಾಲು ಇರೋ ಬರಲ್ಲ. ಬಿಸಿ ಕಣೋ. ಅವ್ರು ಬರ್ತಾ ಇಲ್ಲ. ನಾವು ಫಸ್ಟ್ ಹಿಂಗಿರ್ತೀವಿ, ಆಮೇಲೆ ಹಿಂಗೆ ಹಾಕದಾ? ಇನ್ನೂ ಬನ್ನಿ, ಹತ್ರ ಬನ್ನಿ. ಎಲ್ಲ ಬರ್ತಿದೆ ಬ್ರಾ. 3, 2, 1. ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಅಂದಾಗ ಹಾಕ್ರಿ. 3, 2, 1 ಸ್ಟಾರ್ಟ್. ನೀವು ಉಲ್ಟಾ ಹಾಕ್ಬಿಟ್ರಿ ಕಾಲು. ಹೋಗ್ಲಿ ಬಿಡು, ಒಟ್ಟೆ ಹಾಕಿ. ಕರೀತಾರ ನೋಡಪ್ಪ, ಯಾರು ಕರೀತಾರ ನೋಡ್ರು. ಕರೀತಾರ, ಹೋಗಿ ಹೋಗಿ. ಅಲ್ಲಿ ಯಾರು ಮರ ಹೆಂಗಾಡ್ತಾ ಇದೆ ಗಾಳಿಗೆ. ಮರ ಹಿಂಗಾಡ್ತಾ ಇದೆ ಗಾಳಿಗೆ. ಜಾಸ್ತಿ ಬರಬೇಡ.
ಪಾದ ಹತ್ರ ಹೋಗೋಣ, ಮುಂದೆ ಇರ್ಬೇಕು. ದೊಣ್ಣೆ ತೋರಿಸ್ಬಿಡಪ್ಪ, ಅದು ಕೊಂಡ ಇದ್ದಾವೆ. ಮನ್ಸೂರ್ ಥರ ಹೋಗಿ ಗುರುಗಳೆಲ್ಲ ಸೇಮ್ ಹಂಗೆ ಹತ್ರ ಮಾಡೋ ಟಚ್ ಮಾಡ್ತಾ ಕೈ, ನಿನ್ ಕೈಯೇ ಟಚ್ ಮಾಡ್ತಾ ಇಲ್ವಲ್ಲ ಅದು ನೋಡು. ಅಪ್ಪ ನಂಗೆ ಭಯ ಅಂತ ದೂರ ಇಟ್ಕೊಂಡ್ರು. ಕುಡಿ. ನಾಗಮಲೆ ಹಿಲ್ಸಿಂದ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸಂಜೆ ಸ್ವಾಮಿ ಮಹದೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಯಾವಾಗಲೂ ದಿನ ಸಂಜೆ ಈ ಥರ ರಥೋತ್ಸವ ಇರುತ್ತಂತೆ. ಬೆಳ್ಳಿ ರಥೋತ್ಸವ, ಚಿನ್ನದ ರಥೋತ್ಸವ ಆ ಥರ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ನಿಂತ್ಕೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಆಚರಣೆಗಳು, ಈ ಥರ ಭಕ್ತಿದಾಯಕವಾದ ಪೂಜೆಗಳನ್ನ ನೋಡೋದೇ ಎಷ್ಟು ಚೆಂದ ಅಲ್ವಾ. ನೋಡ್ತಾ ಇರಿ ಹಾಗೆ, ತುಂಬ ಚೆನ್ನಾಗಿದೆ.
ಹಾಗೆ ತುಂಬ ಖುಷಿಯಿಂದ ಮನಸ್ಸಿಂದ ನಾವು ಒಂದೆರಡು ಕುಣಿತ ಹಾಕ್ಕೊಂಡು ಮಹದೇಶ್ವರ ಸ್ವಾಮಿಗೆ ನೆಮ್ಮದಿಯಾಗಿ ಎಕ್ಸಿಟ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಮೌರ್ಯ ದಿ ಪ್ರವಾಸಿಗ ಸೈನಿಂಗ್ ಆಫ್.